ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸಂಸತ್ತಿನಲ್ಲಿ ಇಲ್ಲಿಯವರೆಗೆ ಈ ರೀತಿಯಾದಂಥ ಅನುಚಿತ ವರ್ತನೆ, ಅಸಭ್ಯ ವರ್ತನೆ, ಅಸಂಸದೀಯವಾದಂಥ ನಡವಳಿಕೆಯನ್ನು ನಾನು ಇವತ್ತಿನವರೆಗೂ ನೋಡೇ ಇರಲಿಲ್ಲ. ಮೊದಲ ಬಾರಿಗೆ ಬುಧವಾರ ದಿವಸ ರಾಹುಲ್ ಗಾಂಧಿ ಎಲ್ಲೆಯನ್ನು ಮೀರಿ ಸಂಸತ್ತಿನಲ್ಲಿ ನಡೆದುಕೊಂಡರು. ಒಬ್ಬ ವಿರೋಧ ಪಕ್ಷದ ನಾಯಕ ಅಥವಾ ಒಬ್ಬ ಸಂಸತ್ ಸದಸ್ಯ ಯಾರೇ ಆಗಲಿ, ಸಂಸತ್ತಿನಲ್ಲಿ ಇದ್ದಷ್ಟು ಹೊತ್ತು ಕೂಡ ಆತ ಸಾರ್ವಜನಿಕವಾಗಿ ಉತ್ತರದಾಯಿಯಾಗಿರ್ತಾನೆ. ಜೊತೆಗೆ ಆತನ ಪ್ರತಿಯೊಂದು ಚರ್ಯೆ ಕೂಡ ಪರಾಮರ್ಶೆಗೆ ಒಳಪಡುವಂಥದ್ದಾಗಿರುತ್ತೆ. ನಿಮಗೆ ಗೊತ್ತು, ಈಗ ಯಾವ ವಯನಾಡ್ನ ಕ್ಷೇತ್ರವನ್ನು ತೆರವುಗೊಳಿಸಿದರೋ ರಾಹುಲ್ ಗಾಂಧಿ, ಆ ಜಾಗದಲ್ಲಿ ಪ್ರಿಯಾಂಕಾ ವಾಡ್ರಾ ಅವರು ಮುಸ್ಲಿಂ ಲೀಗ್ನಿಂದಾಗಿ ಗೆದ್ದು ಸಂಸತ್ ಸದಸ್ಯರಾಗಿದ್ದಾರೆ. ಹಾಗೆ ಸಂಸತ್ ಸದಸ್ಯರಾದ ಮೇಲೆ ಪ್ರಿಯಾಂಕಾ ವಾಡ್ರಾ ಅವರು ಹಿಂದಿನ ಸೀಟ್ನಲ್ಲಿ ಕೂತ್ಕೋತಾ ಇದ್ರು ಸಂಸತ್ತಿನಲ್ಲಿ. ಈಗ ಸರಿಯಾಗಿ ರಾಹುಲ್ ಗಾಂಧಿಯ ಹಿಂಬದಿಯ ಆಸನದಲ್ಲಿ, ಪೀಠದಲ್ಲಿ ಕೂತ್ಕೋತಾರೆ ಪ್ರಿಯಾಂಕಾ ವಾಡ್ರಾ. ಸಂಸತ್ತಿನಲ್ಲಿ ಘಟನಾವಳಿಗಳು ನಡೀತಾ ಇರ್ತವೆ, ಚರ್ಚೆ ನಡೀತಾ ಇರ್ತದೆ. ಆದರೆ ರಾಹುಲ್ ಗಾಂಧಿಗೆ ಅದ್ಯಾವುದು ಮುಖ್ಯ ಆಗೋದೇ ಇಲ್ಲ. ಮತ್ತು ನಾನು ಇದನ್ನೆಲ್ಲ ಮೀರಿದಂಥ ವ್ಯಕ್ತಿ, ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆ ಇರುತ್ತೆ. ಅವರು ಕೂಡುವಂಥ ಭಂಗಿ, ಅವರ ಹಾವಭಾವ, ಅವರ ಉಡಾಫೆತನ ಇವೆಲ್ಲವೂ ಈಗ ದಾಖಲಾಗಿದ್ದಾವೆ. ಈಗಾಗಲೇ ಅವೆಲ್ಲ ಚರ್ಚೆ ಆಗಿದ್ದಾವೆ, ವಿವಾದ ಉಂಟಾಗಿದೆ. ಜೊತೆಗೆ ಸ್ವತಃ ಆಡಳಿತ ಪಕ್ಷದ ಸಂಸತ್ ಸದಸ್ಯರು ರಾಹುಲ್ ಗಾಂಧಿ ಪೀಠದಲ್ಲಿ ಯಾವ ರೀತಿ ಕೂಡ್ತಾರೆ ಅಂತ ಮಿಮಿಕ್ರಿ ಅನುಕರಣೆಯನ್ನು ಮಾಡಿ ಕೂಡ ತೋರಿಸಿದ್ದಾರೆ. ಬುಧವಾರ ನಿನ್ನೆ ರಾಹುಲ್ ಗಾಂಧಿ ಗಂಭೀರವಾದ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಹಿಂದ್ಗಡೆ ಕೂತಂಥ ಪ್ರಿಯಾಂಕಾ ವಾಡ್ರಾ ಜೊತೆ ಹರಟೆ ಹೊಡಿತಾ ಇರ್ತಾರೆ. ಅವರ ಗಲ್ಲವನ್ನು ಗಿಂಡ್ತಾರೆ, ಕೆನ್ನೆಯನ್ನು, ಮತ್ತು ಕೆಕ್ಕೆ ಕೆಕ್ಕೆ ಅಂತ ನಗ್ತಾ ಇರ್ತಾರೆ. ಇಬ್ಬರ ಮಧ್ಯೆ ಮಾತುಕತೆ ನಡೀತಾ ಇರ್ತದೆ. ಸುತ್ತಲಿನ ಪ್ರಪಂಚದ ಜ್ಞಾನವೇ ಅವ್ರಿಗೆ ಇರೋದಿಲ್ಲ, ಆ ಕಡೆ ಲಕ್ಷ್ಯವೂ ಇರೋದಿಲ್ಲ. ಇದನ್ನು ಸ್ವತಃ ಸಭಾಧ್ಯಕ್ಷರು ಗಮನಿಸ್ತಾರೆ, ಓಂ ಪ್ರಕಾಶ್ ಬಿರ್ಲಾ ಅವರು ನೋಡುವವರೆಗೂ ನೋಡ್ತಾರೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ನೋಡಿ, ಈ ಸಂಸತ್ತಿನಲ್ಲಿ ಗಂಡ ಹೆಂಡತಿ ಇದ್ದಾರೆ, ಈ ಸಂಸತ್ತಿನಲ್ಲಿ ತಾಯಿ ಮಗಳಿದ್ದಾರೆ, ತಂದೆ ಮಗಳಿದ್ದಾರೆ, ಅಣ್ಣ ತಂಗಿ ಇದ್ದಾರೆ. ಆದರೆ ಯಾರು ಕೂಡ ಅಸಭ್ಯವಾಗಿ ವರ್ತಿಸೋದಿಲ್ಲ. ತಮ್ಮ ತಮ್ಮ ಘನತೆಗೆ ತಕ್ಕ ಹಾಗೆ ಸಂಸತ್ತಿನಲ್ಲಿ ವರ್ತಿಸ್ತಾರೆ. ಆದರೆ ಕೆಲವರು ಮಾತ್ರ ಇದರ ಎಲ್ಲೆಯನ್ನು ಮೀರಿ ಅಸಭ್ಯವಾಗಿ ನಡ್ಕೋತಾರೆ ಅಂತ ಪರೋಕ್ಷವಾಗಿ ರಾಹುಲ್ ಗಾಂಧಿಯವರ ಮೇಲೆ ದಾಳಿಯನ್ನು ಮಾಡ್ತಾರೆ. ಎಷ್ಟು ಅನುಚಿತವಾಗಿ ರಾಹುಲ್ ಗಾಂಧಿಯವರ ವರ್ತನೆ ಇರ್ತದೆ ಅಂತಂದರೆ, ಅವರ ಮೇಲಿರುವಂಥ ಕ್ಯಾಮರಾ ಕೂಡ ನಾಚಿಕೊಳ್ಳಬೇಕು, ಆ ರೀತಿ ರಾಹುಲ್ ಗಾಂಧಿ ವರ್ತಿಸ್ತಾ ಇರ್ತಾರೆ. ರಾಹುಲ್ ಅಷ್ಟು ಹೇಳಿದ ಮೇಲೆ ಸಭಾಧ್ಯಕ್ಷರು ಎದ್ದು ಹೋಗ್ತಾರೆ. ಎದ್ದು ಹೋದ ಮೇಲೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮಾತಾಡಬೇಕು ಅಂತಾರೆ. ಅವ್ರಿಗೆ ಮಾತಾಡಲಿಕ್ಕೆ ಆಸ್ಪದ ಆಗೋದಿಲ್ಲ. ಹೊರಗಡೆ ಬಂದು ಮಾಧ್ಯಮದವ್ರ ಎದುರಿಗೆ ಹೇಳ್ತಾರೆ, ನೋಡಿ, ನನಗೆ ಸಂಸತ್ತಿನಲ್ಲಿ ಮಾತನಾಡಲಿಕ್ಕೆ ಅವಕಾಶವೇ ಇಲ್ಲ. ಪ್ರತಿ ಬಾರಿ ನಾನು ಮಾತನಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ಮಾತಾಡುವುದನ್ನು ಅವಾಯ್ಡ್ ಮಾಡಲಾಗತ್ತೆ. ಇವತ್ತು ಕೂಡ ಸಭಾಧ್ಯಕ್ಷರು ನನ್ನನ್ನು ನೇರವಾಗಿ ದಾಳಿ ಮಾಡಿ ನನ್ನ ವಿರುದ್ಧವಾಗಿ ಮಾತಾಡಿದರು. ಅದಕ್ಕೆ ನಾನು ಉತ್ತರ ಕೊಡಬೇಕಂತ ಮಾಡಿದ್ದೆ. ಉತ್ತರ ಕೊಡೋಕ್ಕಿಂತ ಮುಂಚೆ ಸಭಾಧ್ಯಕ್ಷರು ಎದ್ದು ಹೋಗ್ಬಿಟ್ರು. ಓಂ ಪ್ರಕಾಶ್ ಬಿರ್ಲಾ ಅವ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಆಕ್ಷೇಪಣೆಗಳು ಯಾವ ಸದಸ್ಯರದು ಇಲ್ಲ. ಮೊದಲನೇದಾಗಿ ಓಂ ಪ್ರಕಾಶ್ ಬಿರ್ಲಾ ಅನಗತ್ಯವಾಗಿ ಕೋಪ ಮಾಡಿಕೊಂಡದ್ದು, ಸಿಡಿಮಡಿ ಮಾಡೋದನ್ನು, ತಾಳ್ಮೆಯನ್ನು ಕಳ್ಕೊಂಡದ್ದಂತ ಇಲ್ಲಿವರೆಗೂ ನಾನಂತೂ ನೋಡೇ ಇಲ್ಲ. ಅವ್ರಿಗಿರುವಂಥ ತಾಳ್ಮೆಯನ್ನು ನೋಡಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಹನೆಯಿಂದ ಕೂತ್ಕೋಬೋದ, ಸಹನಾಮೂರ್ತಿ ಆಗಬಹುದಾ ಅಂತ ನನಗೆ ನಾನೇ ಪ್ರಶ್ನಿಸಿಕೊಂಡಿದ್ದೇನೆ, ಆಶ್ಚರ್ಯಪಟ್ಟಿದ್ದೇನೆ. ಎಂಥ ಸಂದರ್ಭದಲ್ಲಿಯೂ ಕೂಡ ಅವರು ವ್ಯವಧಾನದಿಂದ ಇಡೀ ಸಂಸದೀಯ ನಡವಳಿಕೆ ಸರಿಯಾಗಿ ನಡೀಲಿಕ್ಕೆ ಪ್ರಯತ್ನ ಮಾಡುವಂಥ ವ್ಯಕ್ತಿ. ಅದರ ಬಗ್ಗೆ ಗುಣಕ್ಕೆ ಮತ್ಸರವಿಲ್ಲ. ಆದರೆ ರಾಹುಲ್ ಗಾಂಧಿ ಅಂಥವ್ರಿಗೆ ಇಷ್ಟ ಬಂದಾಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ನಿರೀಕ್ಷೆ ಮಾಡುವವರಿಗೆ ಓಂ ಪ್ರಕಾಶ್ ಬಿರ್ಲಾ ಪಥ್ಯ ಆಗೋದಿಲ್ಲ. ನೋಡಿ, ರಾಹುಲ್ ಗಾಂಧಿಯ ಸಮಸ್ಯೆ ಇದೆ. ಏನು ಸಮಸ್ಯೆ? ನಾನು ಒಬ್ಬ ಕೇವಲ ಸಂಸತ್ ಸದಸ್ಯನಲ್ಲ, ನಾನು ವಿಪಕ್ಷ ನಾಯಕ. ವಿಪಕ್ಷ ನಾಯಕ ಅಂದರೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್. ಹೇಗೆ ನರೇಂದ್ರ ಮೋದಿಯೋ ಅವರಿಗೆ ಸರಿಸಮನಾಗಿ ಮತ್ತೊಂದು ಹುದ್ದೆ ಎದುರುಗಡೆ ಯಾವುದಾದ್ರೂ ಇದ್ದರೆ ಅದು ನನ್ನ ಹುದ್ದೆ. ಹೇಗೆ ಆಡಳಿತ ಪಕ್ಷದವರಿಗೆ ಎಲ್ಲ ರೀತಿಯದಾದಂಥ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆಯೋ, ಅದೇ ರೀತಿ ನಾನು ಮಧ್ಯೆ ಮಧ್ಯೆ ಎದ್ದು ಮಾತನಾಡಿದರೆ ಸಭಾಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಡಬೇಕು. ಹೀಗಂತ ಅವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ 99 ಸದಸ್ಯರಿರುವಂಥ ಒಂದು ಪಂಗಡದ ಕೇವಲ ಒಬ್ಬ ವಿಪಕ್ಷ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ.
ಎಲ್ಲ ಪಕ್ಷಕ್ಕಲ್ಲ, ಕಾಂಗ್ರೆಸ್ಸಿನ ನಾಯಕ ಅವರು ಸಂಸತ್ತಿನಲ್ಲಿ. ಮೇಲ್ಮನೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ. ಇಲ್ಲಿ ಇವರಿಗಿರುವಂಥ ಇತಿಮಿತಿ ಏನು? ಇವರು ಯಾವುದೇ ಒಂದು ವಿಷಯದ ಕುರಿತು ಮಾತನಾಡಬೇಕಾದ ಸಂದರ್ಭದಲ್ಲಿ ಮೊದಲೇ ಟಿಪ್ಪಣಿಯನ್ನು ಕಳಿಸಿ ಅನುಮತಿಯನ್ನು ಪಡೆಯಬೇಕಾಗಿಲ್ಲ. ಒಂದು ವಿಷಯದ ಚರ್ಚೆ ನಡೆಯುವಾಗ ಇವರಿಗೂ ಕೂಡ ಮಾತನಾಡಲಿಕ್ಕೆ ಆದ್ಯತೆಯ ಮೇರೆಗೆ ಓಂ ಪ್ರಕಾಶ್ ಬಿರ್ಲಾ ಅವರು ಅವಕಾಶ ಕೊಡಬೇಕು. ಅದು ವಿಪಕ್ಷ ನಾಯಕನಿಗಿರುವಂಥ ಹಿರಿಮೆ, ಗರಿಮೆ ಮತ್ತು ಅವರಿಗಿರುವಂಥ ಒಂದು ಅವಕಾಶ. ಆದರೆ ರಾಹುಲ್ ಗಾಂಧಿದು ಹಾಗಲ್ಲ. ಆತ ಯಾರೇ ಮಾತಾಡ್ತಾ ಇದ್ರು ಮಧ್ಯೆ ಎದ್ದು ನಿಂತು ಮಾತಾಡ್ಲಿಕ್ಕೆ ಶುರು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಏಕೆಂದರೆ ಅವರು ರಾಹುಲ್ ಗಾಂಧಿ ಅವ್ರಿಗೆ ಏನಾಗಿದೆ? ರಾಹುಲ್ ಗಾಂಧಿ ಅವ್ರಿಗೆ ಒಂದು ಖಚಿತ ಆಗಿಬಿಟ್ಟಿದೆ, ಈ ನರೇಂದ್ರ ಮೋದಿ ಸರ್ಕಾರದಲ್ಲಿ ನನ್ನ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ. ಉದಾಹರಣೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾಮೀನು ತೆಗೆದುಕೊಂಡು ಯಾವುದೋ ಓಬಿರಾಯನ ಕಾಲದಲ್ಲಿ ತಾಯಿ ಮಗ ತೆಗೆದುಕೊಂಡಿದ್ದಾರೆ. ಇಲ್ಲಿವರೆಗೂ ಅದರ ಕುರಿತಾದಂಥ ಯಾವುದೇ ರೀತಿಯ ಬೆಳವಣಿಗೆಗಳಾಗಿಲ್ಲ, ವಿಚಾರಣೆಗಳಾಗಿಲ್ಲ. ಇವರ ಮೇಲೆ ಅತಿ ದೊಡ್ಡದಾದಂಥ ಅತ್ಯಂತ ಘನಘೋರವಾದಂಥ ಇನ್ನೊಂದು ಆರೋಪ ಇದೆ. ಏನದು? ಪೌರತ್ವದ ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಬಗ್ಗೆ. ಈತ ಭಾರತೀಯ ಪ್ರಜೆಯ ಬ್ರಿಟಿಷ್ ಪ್ರಜೆಯ ಅನ್ನೋ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗಿದೆ ಈ ದೇಶದಲ್ಲಿ. ಬೇರೆ ಯಾವುದೇ ದೇಶದಲ್ಲಾಗಿದ್ದರೆ ಇಲ್ಲಿವರೆಗೂ ವಾಗ್ದಂಡನೆಯಾಗಿ ಅವ್ರನ್ನ ಹೊರಗೆ ಹಾಕಿ ಜೈಲಿಗೆ ಕಳಿಸ್ಬಿಡೋರು. ಯಾಕಂದರೆ ಸುಳ್ಳು ದಾಖಲಾತಿ ಕೊಟ್ಟಿದ್ದಾರೆ ಅಂಥೇಳಿ. ಅಮೇರಿಕೆಯಲ್ಲಿ ಸುಳ್ಳು ಹೇಳಿದ್ದಕ್ಕೆ ಅಲ್ಲಿಯ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಕ್ಷಮೆ ಕೇಳಬೇಕಾಗತ್ತೆ. ಕಾರಣ ಏನು? ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತಲ್ಲ, ಸದನಕ್ಕೆ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಪೀಚ್ ಆಗತ್ತೆ. ಭಾರತ ದೇಶದಲ್ಲಿ ಅವರ ಪೌರತ್ವದ್ದೇ ಪ್ರಶ್ನೆ ಇದೆ. ಈಗ ಭಾರತೀಯ ಪ್ರಜೆಯ, ಇಟಾಲಿಯನ್ ಪ್ರಜೆಯ ಅಥವಾ ಯುನೈಟೆಡ್ ಕಿಂಗ್ಡಮ್ನ ಪ್ರಜೆಯ ಅನ್ನೋದು ಈಗ ಪ್ರಶ್ನೆ ಇದೆ. ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನ ಕೂಡ ಕೋರ್ಟಿಗೆ ಕೊಡಲಾಗಿದೆ. ಕೋರ್ಟ್ ಇದರ ಕುರಿತು ಸ್ಪಷ್ಟೀಕರಣವನ್ನು ಕೇಳಿದೆ ಗೃಹ ಸಚಿವಾಲಯಕ್ಕೆ. ಆದರೆ ಇಲ್ಲಿವರೆಗೂ ಗೃಹ ಸಚಿವಾಲಯ ಯಾವುದೇ ರೀತಿಯ ಕ್ರಮವನ್ನು ಇವ್ರ ಮೇಲೆ ಕೈಗೊಂಡಿಲ್ಲ ಅಥವಾ ಅದರ ಕುರಿತಾಗಿ ಸ್ಪಷ್ಟೀಕರಣವನ್ನು ಕೇಳಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿಗೆ ಖಚಿತವಾಗಿ ಹೋಗಿದೆ, ಹಾಗಾದರೆ ನನ್ನ ಮೇಲೆ ಇವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಮೂರನೇದಾಗಿ ಕೋಲಾರದಲ್ಲಿ ಜಾತಿಯ ಆಧಾರದ ಮೇಲೆ ನರೇಂದ್ರ ಮೋದಿ ಮೇಲೆ ಇವರು ಆರೋಪ ಮಾಡ್ತಾರೆ, ಮೋದಿ ಹೆಸರಿನವರೆಲ್ಲ ಕಳ್ಳರು ಅಂತೇಳಿ. ಆ ಕೇಸಲ್ಲಿ ಈತ ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಳ್ತಾರೆ. ಅದಾದಮೇಲೆ ಜೈಲು ಶಿಕ್ಷೆ ಆಗತ್ತೆ. ಸುಪ್ರೀಂ ಕೋರ್ಟು ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಅದಾದಮೇಲೆ ಕೇಸ್ ಮುಂದುವರಿಬೇಕು. ಇಲ್ಲಿವರೆಗೂ ಯಾವುದೇ ರೀತಿಯ ಬೆಳವಣಿಗೆಗಳಾಗಿಲ್ಲ. ಈ ದೇಶದಲ್ಲಿ ಅವ್ರ ಮೇಲೆ ಇರುವಷ್ಟು ಮಾನನಷ್ಟ ಮೊಕದ್ದಮೆಗಳು ಬೇರೆ ಯಾರ್ದಾದ್ರ ಮೇಲೆ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಮೇಲೆ ಮಾತ್ರ. ಅದು ಬಿಟ್ಟರೆ ಅತಿ ಹೆಚ್ಚಿರೋದು ರಾಹುಲ್ ಗಾಂಧಿ ಅವ್ರ ಮೇಲೆ. ರಾಹುಲ್ ಗಾಂಧಿ ಸ್ವತಃ ಕೋರ್ಟಿಗೆ ಹೋಗಿ ಎಷ್ಟೋ ಸಲ ಬೇಷಾದ ಕ್ಷಮೆಯಾಚನೆಯನ್ನು ಕೇಳಿದ್ದಾರೆ ಈ ಹಿಂದೆ ನರೇಂದ್ರ ಮೋದಿ ಅವ್ರನ್ನ ಕಳ್ಳ ಅನ್ನುವಂಥ ಸಂದರ್ಭದಲ್ಲಿ. ಈಗ ಅವರಿಗೆ ಒಂದು ಖಚಿತ ಏನಪ್ಪ ಅಂತಂದರೆ, ನನ್ನ ಮೇಲೆ ಈ ಸರ್ಕಾರ ಯಾವುದೇ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ, ನನ್ನನ್ನು ಜೈಲಿಗೆ ಕಳಿಸೋದಿಲ್ಲ, ನನ್ನ ಪೌರತ್ವವನ್ನು ಪ್ರಶ್ನೆ ಮಾಡೋದಿಲ್ಲ. ಅವರಿಗೆ ನನ್ನ ಮೇಲೆ ಭಯ ಇದೆ. ಏಕೆಂದರೆ ನಮಗೆ ಅಧಿಕಾರ ಎನ್ನುವುದು ವಂಶ ಪಾರಂಪರ್ಯದಿಂದ ಬಂದಂಥ ಬಳುವಳಿ. ನಮ್ಮ ಮುತ್ತಜ್ಜ ಇದ್ದರು, ನಮ್ಮ ಅಜ್ಜಿ ಇದ್ದರು, ನನ್ನ ತಂದೆ ಇದ್ದರು. ಈಗ ನಾನು ಆ ಜಾಗಕ್ಕೆ ಬರಬೇಕಾದಂಥ ವ್ಯಕ್ತಿ. ಆದರೆ ಬೈ ಮಿಸ್ಟೇಕ್, ದುರದೃಷ್ಟವಶಾತ್ ನನ್ನ ಬದಲು ನರೇಂದ್ರ ಮೋದಿ ಕೂತಿದ್ದಾರೆ. ಇವರೇನು ಖಾಯಮಾಗಿ ಕೂಡಲ್ಲ. ಇವ್ರನ್ನ ಈ ಬಾರಿ ಅಲ್ಲ, ಮುಂದಿನ ಬಾರಿ ಆದರೂ ಈ ದೇಶದ ಜನ ಎತ್ತಿ ಹಾಕ್ತಾರೆ. ಅದಾದಮೇಲೆ ನಾನೇ ಪ್ರೈಮ್ ಮಿನಿಸ್ಟರ್ ಆಗೋದು. ಆದ್ದರಿಂದ ಇವರೆಲ್ಲರ ಮೇಲೆ ನಾನು ಕ್ರಮ ಕೈಗೊಳ್ಳಲಿಕ್ಕೆ ನನಗೆ ಅವಕಾಶ ಇದೆ ಅಂತ ಭ್ರಮಿಸಿಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ. ಈಗ ಓಂ ಪ್ರಕಾಶ್ ಬಿರ್ಲಾ ಅವ್ರ ಮೇಲೆ ಅವರ ಆರೋಪ ಏನು? ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಒಂದು ವಿಷಯವನ್ನು ನೆನ್ಪಿಡಿ, ಯಾವಾಗ ರಾಹುಲ್ ಗಾಂಧಿ ಮಾತಾಡ್ತಾರೋ, ಮಾತಾಡಾದ ಮೇಲೆ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಆಡಳಿತ ಪಕ್ಷದವರು ಎದ್ದು ನಿಂತ ಸಂದರ್ಭದಲ್ಲಿ ಎಲ್ಲರೂ ಒಂದೋ ವಿಪಕ್ಷದವರು ಗಲಾಟೆ ಮಾಡಿ ಮಾತನ್ನು ಕೇಳಲಾರದ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲದೆ ಹೋದರೆ ಸೋನಿಯಾ ಗಾಂಧಿಯಿಂದ ಹಿಡಿದು ಇಡೀ ಅವರ ಕುಟುಂಬದವರು ರಾಜ್ಯಸಭೆಯಲ್ಲಿ ಇಲ್ಲಂತೂ ಸಂಸತ್ನಲ್ಲಿ ಎದ್ದು ಹೊರಟು ಹೋಗ್ಬಿಡ್ತಾರೆ. ನೀವೇನಾದರೂ ಮಾತಾಡ್ಕೊಳ್ಳಿ. ಮೋದಿ ಅದಕ್ಕೆ ಗಂಟೆಗಟ್ಟಲೆ ಉತ್ತರ ಕೊಡ್ತಿರ್ತಾರೆ ಇವರ ಸಮಸ್ಯೆಗೆ, ಇವರ ಪ್ರಶ್ನೆಗೆ. ಅದು ಕೇಳಿಸ್ಕೊಳ್ಳಿಕ್ಕೆ ಇವರು ಇರೋದಿಲ್ಲ. ಅಂದರೆ ಇನ್ನೊಬ್ಬರ ಮಾತನ್ನು ಕೇಳಿಸಿಕೊಳ್ಳಬಾರದು ಎನ್ನುವಂಥ ದುರಹಂಕಾರದಿಂದ ಮರೆಯುವಂಥ ವಿಪಕ್ಷ ನಾಯಕ ಓಂ ಪ್ರಕಾಶ್ ಬಿರ್ಲಾ ಅವರದ್ದೇ ಹೇಳ್ತಾರೆ, ಗಂಡ ಹೆಂಡತಿ ಇದ್ದಾರೆ ಈ ಸದನದಲ್ಲಿ ಅಂತ. ಹೌದು, ಅಖಿಲೇಶ್ ಯಾದವ್ ಮತ್ತು ಅವ್ರ ಹೆಂಡತಿ ಡಿಂಪಲ್ ಯಾದವ್ ಇದೇ ಸಂಸತ್ನಲ್ಲಿದ್ದಾರೆ. ಅವರ ನಡವಳಿಕೆ ಹೇಗಿರುತ್ತೆ? ಬೇರೆ ವಿಷಯದಲ್ಲಿ ಅಖಿಲೇಶ್ ಯಾದವ್ನ ನೀವೇನು ಬೇಕಾದರೂ ಮೂದಲಿಸ್ಬೋದು. ಆದರೆ ಸಂಸತ್ತಿನಲ್ಲಿದ್ದಾಗ ಅವರ ಪತ್ನಿಯ ಜೊತೆ ಅವರು ಈ ರೀತಿಯಂಥ ಗಲ್ಲವನ್ನು ಹಿಂಡೋದು, ಮತ್ತೊಂದು ಮಾಡೋದು, ಸರಸವನ್ನು ಆಡೋದು, ಈ ರೀತಿ ಸಲ್ಲಾಪವನ್ನು ಮಾಡೋದು ಯಾವುದು ಮಾಡೋದಿಲ್ಲ ಅವರು. ಅದು ಅವರು ಕೊಡುವಂಥ ಗೌರವ ಅಂತಲ್ಲ, ಮಾಡಿಲ್ಲ ಅಂತ ಅಷ್ಟೇ.
ಆದರೆ ರಾಹುಲ್ ಗಾಂಧಿ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಿಯಾಂಕಾ ವಾಡ್ರಾ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೆ, ಹೇಗೆ ಅವರು ಚುಂಬಿಸಿದ್ದಾರೆ ಅನ್ನುವಂಥ ವಿಡಿಯೋ ಒಂದು ಕಾಲಕ್ಕೆ ಅತಿ ಹೆಚ್ಚು ವೈರಲ್ ಆಗಿ ಹೋಗಿತ್ತು. ಇವರಿಬ್ಬರ ಸಂಬಂಧ ಎಂತ ಭಾರತ ದೇಶದಲ್ಲಿ ಭ್ರಾತೃತ್ವದ ಸಂಬಂಧ, ಅಣ್ಣ ತಂಗಿಯ ಸಂಬಂಧ ಭಾಳ ದೊಡ್ಡದು, ಅದಕ್ಕಿರುವಂಥ ಪವಿತ್ರತೆಯೇ ಬೇರೆ. ಆದರೆ ಇವರು ಹೈ ಸೊಸೈಟಿಯ ಜನ ಏನು ಮಾಡಿದರೂ ನಡೀತದೆ ಅನ್ನುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಯಾವ ರೀತಿ ಬೇಕಾದರೂ ಇವರ ನಡವಳಿಕೆ ಇರುತ್ತೆ. ಇದನ್ನು ಸಂಸತ್ತಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ರಾಹುಲ್ ಗಾಂಧಿ. ಅವರು ಕೂಡುವ ಟಿವಿ, ಅವರ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋ ರೀತಿ, ಮಾತನಾಡುವ ಭಂಗಿ, ಯಾವತ್ತೂ ಸಂಸತ್ತಿನಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಯಾವತ್ತೂ ಅವಕಾಶ ಇಲ್ಲ. ಅವ್ರು ಏನೇ ಇದ್ದರೂ ಅವ್ರ ಪೀಠವನ್ನು ಉದ್ದೇಶಿಸಿ ಮಾತಾಡಬೇಕು. ಸಭಾಧ್ಯಕ್ಷರೇ ಅಂಥೇಳಿ ಮಾತು ಶುರು ಮಾಡಬೇಕು. ಅದು ನರೇಂದ್ರ ಮೋದಿ ಇರಲಿ, ಅಮಿತ್ ಶಾ ಇರಲಿ, ರಾಹುಲ್ ಗಾಂಧಿ ಇರಲಿ. ಆದರೆ ರಾಹುಲ್ ಗಾಂಧಿಗೆ ಸಭಾಧ್ಯಕ್ಷರ ಸ್ಥಾನಕ್ಕೇನೆ ಬೆಲೆ ಇಲ್ಲ, ಅವ್ರಿಗೆ ಗೌರವವನ್ನು ಕೊಡಲ್ಲ. ಅವ್ರ ಜೊತೆ ನೇರವಾದ ಜಟಾಪಟಿಗೆ ಇಳಿತಾರೆ. ಮೇಲ್ಗಡೆ ಮಲ್ಲಿಕಾರ್ಜುನ ಮುತ್ಯ ರಾಜ್ಯಸಭಾದ ಸಭಾಪತಿಯವರ ಜೊತೆ, ಅವ್ರ ಜೊತೆ ಜಗದೀಪ್ ಧನ್ಕಡ್ ಜೊತೆ ಮಾತು ಸಂಘರ್ಷಕ್ಕೆ ಇಳ್ತಾರೆ. ಅಂದರೆ ಇವರಿಗೆ ಯಾರ ಬಗ್ಗೆಯೂ ಬೆಲೆ ಇಲ್ಲ. ಸಂವಿಧಾನಿಕ ನಡವಳಿಕೆಯನ್ನು ಬೀದಿಗೆ ತೂರಿದ್ದಾರೆ. ಏಕೆಂದರೆ ಈ ದೇಶವನ್ನು ಆಳಬೇಕಾದವರು ನಾವು, ನಮ್ಮ ಬದಲಿ ಬೇರೆ ಯಾರೋ ಬಂದುಬಿಟ್ಟಿದ್ದಾರೆ, ಬೀದಿಯಿಂದ ಬಂದವರು ಕೂತಿದ್ದಾರೆ, ಇವ್ರನ್ನೆಲ್ಲ ಓಡಿಸ್ಬೇಕು ಅನ್ನುವಂಥ ಅಹಮಿಕೆ ಇವ್ರನ್ನ ಕಾಡ್ತಾ ಇದೆ. ಅದಕ್ಕೆ ಸಭಾಧ್ಯಕ್ಷರು ಸರಿಯಾಗಿ ಹೇಳಿದ್ದಾರೆ. ಅದಾದಮೇಲೆ ಇವರು ಬಂದು ಹೊರಗಡೆ ಹೇಳ್ತಾರೆ, ಇಲ್ಲ ನಾನು ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಕುಂಭಮೇಳದ ಬಗ್ಗೆ ಮಾತಾಡಬೇಕು ಅಂತ ಮಾಡಿದ್ದೆ, ನಿರುದ್ಯೋಗದ ಬಗ್ಗೆ ಮಾತಾಡಬೇಕು ಅಂತ ಮಾಡಿದ್ದೆ, ಅವಕಾಶವನ್ನೇ ಕೊಡಲಿಲ್ಲ. ನಿಮ್ಮ ಮಾತನ್ನು ಕೇಳಲಿಕ್ಕೆ ಸದನ ಕಾಯ್ತಾ ಇರಬೇಕು. ಒಂದು ಕಾಲಕ್ಕೆ ಇದೇ ಸಂಸತ್ತಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ಒಬ್ಬ ಮೇಧಾವಿ, ಒಬ್ಬ ಸಂಸದೀಯ ಪಟು ವಿಪಕ್ಷ ನಾಯಕನಾಗಿ ಎದ್ದು ನಿಂತು ಮಾತನಾಡೋರು. ತುಂಬ ಪಾಸ್ ಕೊಟ್ಟು ಮಾತಾಡ್ತಾ ಇದ್ದದ್ದು. ತುಂಬ ಸಾವಧಾನದಿಂದ ಅವ್ರ ಭಾಷಣ ಕೇಳಬೇಕು, ನೀವು ತುಂಬ ತಾಳ್ಮೆ ಬೇಕು. ಹಾಗೆ ಮಾತನಾಡ್ತಾ ಇದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳನ್ನು ಕೇಳಲಿಕ್ಕೆ ಇಡೀ ಆಡಳಿತ ಪಕ್ಷದವರು ಕಾಯ್ತಾ ಇದ್ರು, ಏನು ಹೇಳ್ತಾರೆ ಇವ್ರು ಕೇಳೋಣ ಅಂತ. ಆದರೆ ನೀವು ಕಮ್ಯಾಂಡು ಮಾಡಲ್ಲ, ಡಿಮ್ಯಾಂಡ್ ಮಾಡ್ತೀರಿ, ಡಿಮ್ಯಾಂಡಿಗೆ ಬೆಲೆ ಇಲ್ಲ. ಆ ರೀತಿ ರಾಹುಲ್ ಗಾಂಧಿಯ ಸ್ಥಿತಿಯಾಗಿದೆ. ತಮಗೇನನ್ನಿಸ್ತು ಈ ಸಂಚಿಕೆ? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.